ಹೆಮ್ಮೆಯ ಶಿವರಾಜ್ ಕುಮಾರ್ ಸರ್ ಹಾಗೂ ಗೀತಾ ಶಿವರಾಜ್ ಕುಮಾರ್ ಪ್ರೌಡ್ಲಿ ಪ್ರೆಸೆಂಟ್ಸ್ ನೋ ಕೊಕೇನ್. ತುಂಬ ಖುಷಿಯಾಗುತ್ತೆ. ನಮ್ಮ ಸೆಟ್ಟಿಗೆ ಕೂಡ ವಿಸಿಟ್ ಮಾಡಿ ಹಾರೈಸಿದ್ರು. ಮೊನ್ನೆ ಕೂಡ ಅದೇ ಕೇಳಿದ್ರು. ನಮ್ಮ ಸ್ಪೆಷಾಲಿಟಿ ಏನು ಅಂದರೆ ಅಲ್ಲ, ಚಿಕ್ಕ ವಯಸ್ಸಲ್ಲಿ ನೋಡಿ ಬೆಳೆದ್ವಿ. ಭವ್ಯ ಮೇಡಮ್ ನಮ್ಗೆ ಯಾವತ್ತಿಗೂ ಹೆಮ್ಮೆ ನೋಡಿ. ರವಿ ಸರ್ ಡವು, ಶಂಕರಣ್ಣ ಅವ್ರ ಡವು, ವಿಷ್ಣು ಸರ್ ಅವ್ರ ಡವು, ಅಂಬರೀಷ್ ಅಣ್ಣವ್ರ ಡವು ಇವತ್ತು ನಮ್ಮ ಸಿನಿಮಾದಲ್ಲಿ ನಮ್ಮ ತಾಯಾಗಿ ಮಾಡ್ತಾ ಇದ್ದಾರೆ. ತುಂಬ ಖುಷಿ ಇದೆ, ನಮ್ಗೆ ಬಹಳ ಹೆಮ್ಮೆ ಇದೆ. ನನ್ನ ಜೀವನದಲ್ಲಿ ಯಾವಾಗಲೂ ಒಂದು ಮಾತು ಹೇಳ್ತೀನಿ. ಏನಂತ ಅಂದರೆ, ನಾವು ಹೆಣ್ಮಕ್ಳಿಗೆ ಏನು ಉದಾಹರಣೆ ಕೊಡ್ತೀವಿ, ಅವ್ರು ನೋಡ್ಕೊಂಡು ಪುರಾಣದಲ್ಲಿ ಅವ್ರು ನೋಡ್ಕೊಂಡು ಕಲ್ತ್ಕೊ, ಇತಿಹಾಸದಲ್ಲಿ ಇವ್ರು ನೋಡ್ಕೊಂಡು ಕಲ್ತ್ಕೊತೀನಿ. ನಾನು ಹಂಗೆ ಹೇಳೋದೇ ಇಲ್ಲ. ನಾನು ನನ್ನ ಹೆಂಡತಿಗೆ ಹೇಳೋದಷ್ಟು ಭವ್ಯ ಮೇಡಮ್ ನೋಡ್ಕೊಂಡು ಕಲ್ತ್ಕೊ ಅಂತ ಹೇಳ್ತೀನಿ. ಯಾಕೆಂದರೆ ಹೃದಯ ಹಿಡಿತ ಫಿಲಮಲ್ಲಿ ಇವ್ರ ಗಂಡಂಗೆ ಇನ್ನೊಂದು ಮದುವೆ ಮಾಡಿಸ್ತಾರೆ, ಅಂಬರೀಷ್ ಅಣ್ಣಗೆ ಇನ್ನೊಂದು ಮದುವೆ ಮಾಡಿಸ್ತಾರೆ. ಮಾಡ್ಕೊಳ್ಳಿ ಅಂತ ಆ ಥರ ಇರಬೇಕು ಅಂತ ನಾನು ನನ್ನ ಹೆಂಡತಿಗೆ ನಿಮ್ಮನ್ನೇ ತೋರಿಸ್ತಾ ಇರೋದು. ಸೊ ತುಂಬ ಖುಷಿ ಆಯಿತು. ಯಾಕೆ ಸರ್ ಬೇಡ ಹಂಗಲ್ಲ, ಹಂಗಿದ್ರೆ ಗಲಾಟೆ ಇರಲ್ಲ ಅಂತ ಹೇಳಿದ್ದು. ಇವ್ರು ನೋಡ್ಕೊಂಡು ಕಲ್ತ್ಕೋಬೇಕು ಅಂತ ಅದೇ ಅದನ್ನ ನಾನು ಹೇಳಿದ್ದ. ನಾನು ಹೆಣ್ಮಕ್ಳು ಹಂಗಿರ್ಲಿ ಅಂತ ಹೇಳಿದ್. ಹೆಣ್ಮಕ್ಳು ಕೇಳಲಿ ಅಂತಾನೆ ಹೇಳಿರ್ಬೋದು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತೆ ಕಣ್ಣಣ್ಣ, ಎಲ್ಲ ಕಣ್ಣಣ್ಣ ಅದೆಲ್ಲ ನಿಮಗೆ ಇರಲಿ. ಸೊ ಮೇಡಮ್ ನಮ್ಗೆ ಹೆಮ್ಮೆ, ತುಂಬ ಖುಷಿ ಆಯ್ತು. ಇಷ್ಟು ಸಲ ಅಳಿಸಿದ್ದಾರೆ, ಎಮೋಷನಲಿ ನಿಮ್ಮನ್ನ ಚಾಲೆಂಜಿಂಗ್ ಪಾತ್ರಗಳು ಮಾಡಿದ್ದಾರೆ. ಸಾಂಗ್ಲಿಯಾನ ಇರ್ಬೋದಂತ ಅದ್ಭುತವಾದ ಸಿನಿಮಾಗಳು ಇವ್ರ ಅಕೌಂಟಲ್ಲಿದೆ. ಮೇಡಮ್ ಅಕೌಂಟಲ್ಲಿ ದುಡ್ಡು ಎಷ್ಟಿದೆಯೋ ಗೊತ್ತಿಲ್ಲ, ಅದಕ್ಕಿಂತ ಜಾಸ್ತಿ ಸಕ್ಸಸ್ ಇದೆ. ಸೊ ಇವರೆಲ್ಲ ನಮ್ಗೆ ಹೆಮ್ಮೆ. ಏನಾದರೂ ನಾನು ಸಿನಿಮಾ ಭವ್ಯ ಮೇಡಮ್ ಜೊತೆ ಸಿನಿಮಾ ಮಾಡಿದ್ಯಾ ಅಂದರೆ, ಶೋಭರಾಜ್ ಸರ್ ಜೊತೆ ಸಿನಿಮಾ ಮಾಡಿದ್ಯಾ ಅಂದರೆ ಸುಳ್ಳು. ಇವರಿಬ್ಬರ ಜೊತೆ ಸಿನಿಮಾ ಕಲಿತಾ ಇದ್ದೀನಿ. ನನಗದು ಹೆಮ್ಮೆ, ಯಾವತ್ತಿಗೂ ಬಹಳ ಇನ್ಸ್ಪಿರೇಷನ್ ಆಗಿರುತ್ತೆ ನನಗೆ. ಥ್ಯಾಂಕ್ ಯು ಭವ್ಯ ಮ್ಯಾಮ್, ನೀವು ನಮ್ಮ ಜೊತೆ ಈ ಸಿನಿಮಾದಲ್ಲಿ ನಿಮ್ಮನ್ನು ನಗಿಸ್ತಾರೆ. ಒಂದು ಒಳ್ಳೆ ಲೇಡಿ. ಆ್ಯಂಡ್ ಇನ್ನೊಂದು ವಿಷಯ ದಯವಿಟ್ಟು ಹೇಳ್ತೀನಿ, ಈ ಸಿನಿಮಾದಲ್ಲಿ ಹೆಸರು ಕಮಲಾ ಅಂತ ಪಾತ್ರದ ಹೆಸರು. ಕಮಲಾ ಅಂದ್ಬಿಟ್ಟು ಕಾಂಗ್ರೆಸ್ನವ್ರು ಸಿನಿಮಾ ನೋಡದೆ ಹೋಗ್ಬೇಡಿಪ್ಪ. BJP ಸಿಂಬಲ್ ಅಂದ್ಕೊಂಡು ಕಾಂಗ್ರೆಸ್ನವರು JDS ಅವ್ರು ನೋಡದೆ ಹೋಗ್ಬೇಡ್ರಪ್ಪ. ದಯವಿಟ್ಟು ಹೆಸರು ಕಮಲಾ ಅಷ್ಟೇ. ಕಮಲನ್ನ ಕಾಂಗ್ರೆಸ್ನವರು ನೋಡಿ, BJP ಅವ್ರು ನೋಡಿ, JDS ಅವ್ರು ನೋಡಿ, ಎಲೆಕ್ಷನ್ ನಿಂತ್ಕೊಳ್ಳದೆ ಇದ್ದವ್ರು ನೋಡಿ, ಎಲೆಕ್ಷನ್ ನಿಂತು ಸೋತಿರೋರು ನೋಡಿ. ಕರೆಕ್ಟ್ ಅಲ್ಲ ಮೇಡಮ್? ಹೌದಲ್ವಾ? ಎಷ್ಟು ಮಜಾ ಕೊಡ್ತಾರಲ್ವ ನಮ್ಮ ಪ್ರಥಮರು, ಬೋರೇ ಆಗಲ್ಲ. ಸೊ ಕಮಲ ಅಂತ ಹೆಸರು ರೋಸ್ ಇಟ್ಬಿಟ್ಟು. ಸೊ ಇನ್ನು ಶೋಭರಾಜ್ ಸರ್ ಇವತ್ತು ಸರ್ ಅವ್ರಿಗೆ ಇಷ್ಟೋ ತನಕ ಇಲ್ಲಿ ಬರೋದಕ್ಕೆ ಲೇಟ್ ಆಗಿದ್ದಕ್ಕೆ ಯಾಕೆಂದರೆ ಶೋಭರಾಜ್ ಸರ್ರೇ ಕಾರಣ. ಅಲ್ಲಿ ಯಾಕೆಂದ್ರೆ ಅವ್ರು ಒಂದು ಮಾತು ಹೇಳಿದ್ರು, ಲಾಸ್ಟ್ ಪ್ರಥಮ ನಾನು ಡೈರೆಕ್ಷನ್ ಮಾಡ್ತೀನಿ ಅಂತ ಹೇಳಿದ್ದಲ್ಲ, ನಿನ್ನ ಹಾಕೊಂಡು ಮಾತು ಹೇಳಿದಾರೆ ಪಾತ್ರ ಇದು. ಅದ್ರ ಬಗ್ಗೆ ಅಪ್ಡೇಟ್ ಕೇಳ್ತಾರೆ. ಏನು ಯೋಚನೆ ಮಾಡಿ ಇವ್ರನ್ನ ಒಪ್ಪಿಸಿ, ಡೈರೆಕ್ಷನ್ನೇ ಬೇಡ, ನೀವು ಸ್ಟಾರ್, ನೀವು ಸುಮ್ಮನೆ ಸ್ಟಾರ್ ಆಗಿರಿ ಅಂತ ಒಪ್ಸಕ್ಕೆ ಕರ್ಕ ಬರೋದಕ್ಕೆ 2 ಅವರ್ ಲೇಟ್ ಆಯಿತು. ನಿಮ್ಮನ್ನ ಇಷ್ಟೆಲ್ಲ ಕಾಯಿಸೋದಕ್ಕೆ ಸರ್ರೇ ಕಾರಣ. ಹೌದಲ್ವ ಸರ್? ಗೊತ್ತು, ನಾನು 3 ಸಲ ಬಂದು ಹೇಳಿದೆ. ಸೊ ತುಂಬ ಖುಷಿ ಆಯಿತು ಶೋಭರಾಜ್ ಸರ್ಗರೆ. ಕನ್ನಡಕ್ಕೆ ಬಹಳ ಪ್ರತಿಭಾವಂತೆ ನನ್ನ ಸ್ನೇಹಿತೆ ಆರ್ನವರು ಈ ಸಿನಿಮಾ ನಾಯಕಿಯಾಗಿ ಮಾಡ್ತಾ ಇದ್ದಾರೆ. ಆ್ಯಂಡ್ ಪ್ರಕೃತಿ ಅನ್ನೋ ಪಾತ್ರ ನಿಜವಾಗ್ಲೂ ಪ್ರಕೃತಿ ಹೇಗೆ ನಮಗೆ ಸಮಾಜಕ್ಕೆ ಸ್ಪಂದಿಸುತ್ತೋ ಈ ಪಾತ್ರದ ಮೂಲಕ ಅವರು ನಮ್ಗೆ ನಿಜವಾಗ್ಲೂ ಇಷ್ಟ ಆಗ್ತಾರೆ. ಒಂದು ಒಳ್ಳೆ ಪಾತ್ರ. ನೀವು ಏನೇನು ಬಿಲ್ಡಪ್ ಕೊಡು ಅಂತ ಹೇಳಿದ್ರೆ ದೇವರನ್ನ ಎಲ್ಲ ಕೊಟ್ಟಿದ್ದೀನಿ. ಯಾವ್ದಾದ್ರು ಬಿಟ್ಟಿದ್ದು ಕಿವಿಲಿ ಹೇಳಿ, ಅದನ್ನು ಬೇಕಾದ್ರೆ ವಾಪಸ್ ಹೇಳ್ತೀನಿ ನಾನು. ಗೌರವ ವೆಂಕಟೇಶು, ಸೊ ಈ ಸಿನಿಮಾ ಮೂಲಕ ಫೈಟ್ ಮಾಸ್ಟರ್ ಆಗಿದ್ದವರು, ಡೈರೆಕ್ಟರ್ ಆಗಿದ್ದಾರೆ. ದೇವರಣ್ಣಗೂ ತುಂಬ ಖುಷಿ, ಒಳ್ಳೆ ವ್ಯಕ್ತಿ. ಗೌರವ ವೆಂಕಟೇಶ್ ಹತ್ರ ಕಾಮಿಡಿ ಸಿನಿಮಾ ತೆಗ್ಸಕ್ಕಾಯ್ತಾ ಸರ್? ಇಲ್ಲಿಂದ ಗೆದ್ರಿ ಸರ್, ಹಂಗೆ ಮಾಡಿ ಸರ್ ಅಂತ ಮಾಡಿಸಿ ಇಲ್ಲೆಲ್ಲ ವೇಟ್ ಮಾಡೋದು. ನಮ್ಮ ಕೈ ಎತ್ತಕ್ಕಾಯ್ತಿಲ್ಲ. ಒಂದು ಕೈ ಒಂದು ಕಣ್ಣು ರಾಜಸ್ಥಾನ, ಒಂದು ಕಣ್ಣು ಪಾಕಿಸ್ತಾನಕ್ಕೆ ಹೋಯ್ತಾ ಇತ್ತು. ಶೂಟಿಂಗ್ ಮುಗಿಸ್ಕೋರೆ ನಿಲ್ಲುತ್ತೆ ಕಣ್ಣು. ಹಿಂಗೆ ನಿದ್ದೆ ಮಾಡಕ್ಕೋಗ್ತೀನಿ, ಯಾಕೆಂದರೆ ಅಷ್ಟು ನೋವಾಗಿರುತ್ತೆ. ತುಂಬ ನೊಂದ್ಕೊಂಡು ಬೇವು ಸುರಿಸ್ಬಿಟ್ಟಿದ್ದೀನಿ. ಸೊ ಎಲ್ಲರ ಸಮಾಗಮ ಒಂದು ಅದ್ಭುತವಾದ ಸಿನಿಮಾ ಆಗಿದೆ. ನಮ್ಮೂರಿನವರು, ನಮ್ಮೂರು ಪಕ್ಕದಲ್ಲಿ ಕಾಣಿಸ್ತಾರೆ. ನಮ್ಮೂರಿನ ಮನೆಗೆ ಬಂದು ನೋಡ್ರೆ ಅವ್ರ ಮನೆ ಕಾಣ್ತದೆ. ಎಗರ್ಬಿಟ್ಟು ಟುಪ್ಪಕ್ಕೂ ನಾವು ಮನೆಗೆ ಬಿಟ್ಬಿಡ್ತೀವಿ. ನಮ್ಮ ಕೊಳ್ಳೇಗಾಲದವರಾದ ನಮ್ಮ ಮಿಮಿಕ್ರಿ ಗೋಪಣ್ಣ ಈ ಸಿನಿಮಾದ ಶಕ್ತಿ ಸಖತ್ ಅನಿಸಿದ್ದಾರೆ. ಕೋಟೆ ಪ್ರಭಾಕರ್ ಅವ್ರ ಬಗ್ಗೆ 2 ಮಾತು ಹೇಳ್ತೀನಿ ಸಿನಿಮಾದಲ್ಲಿ. ಈ ಸಿನಿಮಾ ಶುರುವಾದಾಗ ನಾನು ಫಸ್ಟ್ ಅಭಿನಂದಿಸೋದು ಇವತ್ತು, ಸ್ಪೆಷಲಿ ಒನ್ ಆಫ್ ದ ರೀಸನ್ ಈ ಕಾರ್ಯಕ್ರಮಕ್ಕೆ ಕೋಟೆ ಪ್ರಭಾಕರ್ ಅವರು ಒಬ್ಬ ಅದ್ಭುತವಾಗಿ ವಿಲನ್ ಆಗಿ ನೋಡಿದ್ದಾರೆ. ಅಣ್ಣ ನೀವು ಕೋಟೆ ಪ್ರಭಾಕರ್ ಅಲ್ಲ, ಕೋಟಿ ಪ್ರಭಾಕರ್. ಏನ ನಿನ್ನ ಆಶೀರ್ವಾದ ಆಗಲಿ. ನನ್ನ ಕೋಟಿ ಗಟ್ಟಲೆ ಮಾಡ್ಬಿಟ್ಟವ್ರೆ ಅಂತ ಜನ ಮಾತಾಡ್ತಾರೆ. ನಂಗೆ ಗೊತ್ತಿಲ್ಲ. ಓಕೆ, ಸತ್ಯ ಸತ್ಯ ನೋಡಿ ಮೇಡಮ್ ಫೋನ್ ಮಾಡ್ತು. ಸತ್ಯ ನೋಡಿ, ಸತ್ಯ ಅಂತಾನೆ ಫೋನ್ ಮಾಡೋದು ಈಗ ಅವ್ರಿಗೆ. ಸತ್ಯ ಕಾಲಿಂಗ್ ಅಂತ. ಸೊ ಖುಷಿ ಏನಂತ ಹೇಳಿದ್ರೆ, ರಿಯಾಲಿಟಿ ಶೋ ಫಸ್ಟ್ ಟೈಮ್ ಅವ್ರು ಅಟೆಂಡ್ ಮಾಡಿದ್ದು. ಈಗ ರಿಯಾಲಿಟಿ ಶೋ ವಿನ್ನರ್ ಆಗಿ ಬಂದರು. ಸೊ ಜೋಡಿ ನಮ್ಮ ಸೊ ನಿಜವಾದವರು, ಅವರಿಬ್ಬರು ಒಳ್ಳೆ ಜೋಡಿ. ಕೋಟೆಯವರೇ ನಮ್ಮ ಸಿನಿಮಾದಲ್ಲಿ ಕೇಳಿ. ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದ್ಭುತವಾದ ಒಂದು ಪಾತ್ರ. ಆ್ಯಕ್ಷನ್, ಅವ್ರ ಜೊತೆ ಫೈಟ್ಸ್ ಇರ್ಬೋದು, ಎಲ್ಲವೂ ಚೆನ್ನಾಗಾಗಿದೆ. ಈ ಸಿನಿಮಾ ಶುರುವಾದಾಗ ಶೋ ಕಮಿಟ್ ಆದರು, ಮಾಡೋದಾ ಬೇಡ ಅನ್ನೋ ಥರದಲ್ಲಿದ್ದರು. ಯಾಕೆಂದರೆ ಇವ್ರು ಸಿನಿಮಾದಲ್ಲಿ ಸಖತ್ ಬಿಸಿ. ನಾನು ಕೋಟೆ ಅಣ್ಣಗೆ ಫೋನ್ ಮಾಡಿದಾಗೆಲ್ಲ, ಪ್ರಥಮ್ ಇಲ್ಲಿ ಹೋಗ್ತಾ ಇದ್ದೀನಮ್ಮ, ಮಂಗಳೂರು ಹೋಗ್ತಾನೆ, 3 ದಿನ ಬಿಟ್ಬಿಡಮ್ಮ, ನೀನು ಫೋನ್ ಮಾಡಬೇಡ, 3 ದಿನ ಆದಮೇಲೆ ನಾನೇ ಮಾಡ್ತೀನಿ. ಪ್ರತಿದಿನ ಶೂಟಲ್ಲಿದ್ದವರು ಇವತ್ತು ಒಂದು ಶೋಗೆ ಅಂತ ರಿಯಾಲಿಟಿ ಶೋ ಕಮಿಟ್ ಆದರು. ಆ ಶೋ ಮುಗಿಯೋದ್ರಲ್ಲಿ ಒಂದು ಶೋ ಗೆದ್ದು ಒಂದು ಫಸ್ಟ್ ಟೈಮ್ ಸ್ಮಾಲ್ ಸ್ಕ್ರೀನ್ ಹೋಗಿ ಗೆದ್ಕೊಂಡ್ಬಂದಿದ್ದಾರೆ. ನನಗೆ ಬಹಳ ಖುಷಿ. ಅವ್ರನ್ನ ಮತ್ತೆ ಮಾಲ್ತಿ ಮೇಡಮ್
ನಿಜವಾಗ್ಲೂ ಹೆಮ್ಮೆ. ಸೊ ಅವರೆಲ್ಲದರ ಸಮಾಗಮ ಒಂದು ಒಳ್ಳೆ ಸಿನಿಮಾ ನೋಕೋಕೆ ಒಂದು ಕಷ್ಟಕರವಾದ ಅಷ್ಟೇ ಇಷ್ಟಕರವಾದ ಜರ್ನಿ ಮುಗಿಸಿದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದದಲ್ಲಿ ಎಲ್ಲ ಹಂತದಲ್ಲಿ ಜೊತೆಲಿದ್ರಿ. ನಾನು ಹೇಳ್ತಾರೆ ಎಲ್ಲ ಹೆಣ್ಮಕ್ಳು ಯೂಸ್ ಮಾಡಿದೆ, ಜೂಮ್ ಹಾಕಿ ಇದನ್ನ ತೋರಿಸಿ, ಜೂಮ್ ಹಾಕಿ. ಯಾಕೆಂದರೆ ಹೆಂಡತಿಯರು ಹೆಂಗಿರ್ಬೇಕು ಅಂದರೆ ನೋಡಿ, ಹೃದಯ ಆಡಿತಲ್ಲಿ ಹೆಂಗೆ ಅವ್ರ ಗಂಡಿಗೆ ಇನ್ನೊಂದು ಮದುವೆ ಮಾಡಿಸ್ತಾರೆ, ಅದೇ ನಿಂತ್ಕೊಂಡು ನೋಡಿ ಯಾವತ್ತೂ ಡೌಟ್ ಮಾಡಲ್ಲ ಅಂಬರೀಷ್ ಅವರು. ನಂಗೆ ಯಾವ ಇಂಟೆನ್ಷನು ಇಲ್ಲ, ಜನಕ್ಕೆ ಈ ಥರ ಇರಲಿ, ಹೆಂಡತಿ ಸಾಫ್ಟ್ ಆಗಿರಲಿ ಅಂತ ನಾನು ತೋರಿಸಿದ್ದು. ಸೊ ತುಂಬ ಖುಷಿ ಆಯಿತು. ಆ್ಯಂಡ್ ಮೇಡಮ್ ಮಾತಾಡ್ತಾರೆ, ಅವರು ಮೂಲೆಯಂತಿದ್ದಕ್ಕೆ ಮೂಲೆಯಲ್ಲಿ ಕೂರಿಸಿದ್ದೆ, ಈಗ ಮಧ್ಯದಲ್ಲಿ ಕೂರಿಸ್ಕೊಂಡಿದ್ದೀನಿ. ಸೊ ತುಂಬ ಖುಷಿ ಆಗ್ತಿದೆ. ಸೀನಿಯರ್ ಆ್ಯಕ್ಟರ್ಸ್ ಭವ್ಯ ಮ್ಯಾಮ್, ಶೋಭರಾಜ್ ಸರ್, ಕೋಟೆ ಪ್ರಭಾಕರ್ ಅವ್ರ ಹತ್ರ, ಆ್ಯಂಡ್ ಕೌರವ್ ವೆಂಕಟೇಶ್ ಸರ್ ಆ್ಯಂಡ್ ಗೋಪಿ ಸರ್ ಹತ್ರ, ಇವರೆಲ್ಲರ ಹತ್ರ ಸ್ಕ್ರೀನ್ ಶೇರ್ ಮಾಡ್ಕೊಳೋದು ತುಂಬ ಖುಷಿ ಆಗ್ತಿದೆ. ಐ ಆಮ್ ವೆರಿ ಹ್ಯಾಪಿ. ಆ್ಯಂಡ್ ಫಸ್ಟ್ ಸಿನಿಮಾ ಕನ್ನಡದಲ್ಲಿ ಮಾಡ್ತಿದ್ದು ಆ್ಯಂಡ್ ಇಷ್ಟು ಜನ ಹತ್ರ ಸ್ಕ್ರೀನ್ಸ್ ಶೇರ್ ಮಾಡ್ಕೊಡ್ತಿರೋದು ತುಂಬ ಖುಷಿ ಆಗ್ತಿದೆ. ಸ್ಕ್ರೀನ್ ಶೇರ್. ಆ್ಯಂಡ್ ಪ್ರಥಮ್ ಅವರು ಈ ಆಪರ್ಚುನಿಟಿ ಕೊಟ್ಟಿರೋದಕ್ಕೆ ಐ ಆಮ್ ರಿಯಲಿ ಹ್ಯಾಪಿ ಆ್ಯಂಡ್ ಥ್ಯಾಂಕ್ ಯು. ಆ್ಯಂಡ್ ಮೊನ್ನೆ ತಂದು ಹೋಯ್ತಾ ಇದ್ರು ಫೋನ್ ಮಾಡಿ, ಮುಗಿಸಿಲ್ಲ ನನಗೆ ಅದು ಮಾಡಿಲ್ಲ ಇದು ಮಾಡಿಲ್ಲ ಅಂತ ಹೇಳ್ತೀರಾ, ಹಿಂಗಂತಾರೆ ಅಷ್ಟೇ. ಸೊ ಇಟ್ಸ್ ಎ ಲಾಂಗ್ ಜರ್ನಿ. ಎಲ್ಲ ಮುಗಿಸ್ಕೊಂಡು ಫೈನಲ್ ಶೂಟ್ ಬಂದಿದ್ದೀವಿ. ತುಂಬ ಫೈಟ್ಸ್ ಇದ್ದಾವೆ ಆ್ಯಂಡ್ ನನ್ನ ಕ್ಯಾರೆಕ್ಟರ್ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ತುಂಬ ಕಾಮಿಡಿ ಆಗಿರುತ್ತೆ. ಸೊ ನನಗೆ ತುಂಬ ಚಾಲೆಂಜಿಂಗ್ ಆಗಿ ತುಂಬ ಇಷ್ಟ ಆಯಿತು ಈ ಕ್ಯಾರೆಕ್ಟರ್. ಸೊ ಇಂಥ ಒಂದು ಕ್ಯಾರೆಕ್ಟರ್ ಕೊಟ್ಟಿರೋದಕ್ಕೆ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್. ನಾನು ಹೀರೋಯಿನ್ ಹುಡುಕ್ತಾ ಇದ್ದೆ, ನಂತರ ಟ್ಯಾಲೆಂಟ್ ಆಗಿರೋ ನನ್ನ ಕಲರ್ ನನ್ನ ಮ್ಯಾಚ್ ಆಗೋಂಥವ್ರು ಅಂತ ಒಳ್ಳೆ ಹುಡುಗಿ ಸಿಕ್ಕಿದ್ದಾರೆ, ಖುಷಿ ಆಯ್ತು. ಶೋಭರಾಜ್ ಸರ್ ಮಾತಾಡ್ತಾರೆ. ಬೇಡ ಇಲ್ಲಿ ಬನ್ನಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ನೋಕುಕೇನ್ ಸಿನಿಮಾದ ಕ್ಲೈಮ್ಯಾಕ್ಸ್ ಅಂತ ಬಂದಿದ್ದೀವಿ. ಇನ್ನು ಬ್ಯಾಲೆನ್ಸ್ ಉಳಿದ್ರೆ ಒಂದಷ್ಟು ಆಗ್ಬೋದು ಒಂದಿನ ಪ್ಯಾಚ್ ವರ್ಕ್. ತುಂಬ ಚೆನ್ನಾಗಿ ನಡೀತಾ ಇದೆ ಸಿನಿಮಾ. ಪ್ರಥಮ ಸ್ವಲ್ಪ ವಟ ಅಂತ ಮಾತು ಜಾಸ್ತಿ ಇರ್ಬೋದು, ಮನಸ್ಸು ಚೆನ್ನಾಗಿದೆ. ಯಾಕಂದರೆ ಒಂದು ಇನ್ಸಿಡೆಂಟ್ ಹೇಳಲೇಬೇಕು. ನಮ್ಮ ತಂದೆ ತೀರ್ಕೊಂಡಾಗ ಏನು ಹೇಳಿಲ್ಲ ಕೇಳಿಲ್ಲ, ಸೀದಾ ನನ್ನ ಹಳ್ಳಿ ಊರಲ್ಲಿ ಬಂದು ಸೀದಾ ಸಾಧವಾಗಿ ಕೂತು ನನ್ನ ತಂದೆ ಕಾರ್ಯದಲ್ಲಿ ಇದ್ದರು. ಅಲ್ಲಿ ಯಾರು ಜನಗಳು ನಮ್ಮ ಊರು ಹಳ್ಳಿಲಿ ಬಂದು ಇದ್ದು ಅವತ್ತು ಬಂದರು. ಅದರಿಂದ ಮಾತು ಸ್ವಲ್ಪ ಜಾಸ್ತಿ ಅನ್ನೋದು ಬಿಟ್ಟರೆ ಇನ್ನೆಲ್ಲ ಅವರು ಕೆಲಸದಲ್ಲಾಗಲಿ ಮತ್ತೊಂದಾಗಲಿ ಅಂದರೆ ಹೇಳೋದು ಅವ್ರದ್ದು ಅಭ್ಯಾಸ. ಕೆಲವರು ಮೌನಿ, ಕೆಲವರು ಮಾತು ಜಾಸ್ತಿ. ಅದು ಕೆಲವೊಂದು ಸತಿ ಕೆಲವ್ರಿಗೆ ಏನಪ್ಪ ಇಷ್ಟೊಂದು ಮಾತಾಡ್ತಾರೆ ಅನ್ಬೋದು, ಏನು ಮಾಡೋಕ್ಕಾಗಲ್ಲ, ಒಬ್ಬರು ಮಾತೇ ಆಡಲ್ಲ ಅಂತಾರೆ. ಅದರಿಂದ ಕೆಲಸ ಚೆನ್ನಾಗಿ ಮಾಡಿದ್ದಾರೆ. ಗಿಫ್ಟ್ ಅದು ನೆಕ್ಸ್ಟ್ ಒಂದು ಸಿನಿಮಾ ಮಾಡ್ಬಿಡ, ಪುಷ್ಪಕ ಭವನ 2. ಯಾರೋ ಪುಣ್ಯ ಯಾರೋ ಪುಣ್ಯ ಅದೇ ಹೇಳಿದ್ರು. ಡೈಲಾಗ್ ಇಲ್ಲ, ಅದೇ ಯಾರೋ ಪುಣ್ಯಾತ್ಮರ ಅದೇ ಚಾಲೆಂಜ್ ಮಾಡೋರು ಆಗಲ್ವಾ? ಇಲ್ಲ ಶೋಭರಾಜ್ ಸರ್ ಇದು ಆಗುತ್ತೆ, ಸಿನಿಮಾ ಆಗುತ್ತೆ ಖಂಡಿತವಾಗ್ಲು ಶೋಭರಾಜ್. ಯಾಕಂದ್ರೆ ವಾಟ್ ನೆಕ್ಸ್ಟ್ ಅಂತಂದ್ರೆ ಅವ್ರ ಮಾತನ್ನ ನಿಲ್ಲಿಸಿ ಒಂದು ಮೂಕ ಪಾತ್ರದಲ್ಲಿ ಮಾಡೋದೇ ಅದೊಂದು ಚಾಲೆಂಜಿಂಗ್. ಸರ್ ಕಮಿಟ್ ಆಗಿದ್ರು ಸರ್. ಅದು ಮಾಡಲ್ಲ ಅಂತಿಲ್ಲ, ಹೀರೋಯಿನ್ ಸಿಗ್ತಿಲ್ಲ. ಯಾಕಂದ್ರೆ ಹೀರೋಯಿನ್ಗೆ ಕಣ್ಣು ಕಾಣಲ್ಲ, ಇಲ್ಲ ಸಬ್ಜೆಕ್ಟ್ ತುಂಬ ಚೆನ್ನಾಗಿರುತ್ತೆ, ಅದು ಮಾಡಿ ಅದರಿಂದ ಇನ್ನು ನಮ್ಮ ಮಾಸ್ಟರ್ ನಿರ್ದೇಶನ ಗೌರವ್ ಮಾಸ್ಟರ್ ಜೊತೆ ಒಂದು 6-7 ಸಿನಿಮಾ ಮಾಡಿದ್ದೀನಿ. ಅವರು ಪ್ರೊಡ್ಯೂಸರ್ ಡಾರ್ಲಿಂಗ್ ಅವರು. ಯಾಕಂದರೆ ಕೆಲಸ ನೀವು ಬೇಕಾದ್ರೆ ಅವ್ರು ಬೆಳಗ್ಗೆ ಸಂಜೆ ತನಕ ಬನ್ನಿ ಶೂಟ್ ಮಾಡೋದು, ಅನಾವಶ್ಯಕವಾಗಿ ಬೇರೆ ಏನಾದರೂ ಲೇಟು ಅವೆಲ್ಲ ಇಲ್ಲ. ಇವತ್ತು ಇಷ್ಟಿದೆ, ಇಷ್ಟು ಮಾಡಬೇಕು ನೀಟಾಗಿ ಎಲ್ಲರಿಗೂ ಕೂಡ ಹೇಳ್ಕೊಂಡು ಪ್ರೋತ್ಸಾಹ ಮಾಡಿಕೊಂಡು ನಮ್ಮಲ್ಲಿ ಉತ್ಸಾಹ ಬರೋಂಗೆ ನಾವು ಆ್ಯಕ್ಟ್ ಮಾಡಬೇಕಾದ್ರೆ ನಮಗೊಂದು ಉತ್ಸಾಹ ಬರಬೇಕು. ಹಂಗೆಲ್ಲ ಪ್ರೇರೇಪಣೆ ಮಾಡಿಕೊಂಡು ಅದು ಯಾವುದೇ ಸೀನ್ ಆಗಲಿ ಫೈಟ್ ಆಗಲಿ ಎಲ್ಲವನ್ನು ಕೂಡ ಅದು ತುಂಬ ಅಚ್ಚುಕಟ್ಟಾಗಿ ಮಾಡ್ತಾರೆ. ಅದರಿಂದ ಪ್ರೊಡ್ಯೂಸರ್ ಡಾರ್ಲಿಂಗ್ ಅಂತ ಹೇಳ್ಬೋದು. ನಮ್ಮ ಗೌರವ್ ಮಾಸ್ಟ್ರು, ಇನ್ನು ಹೀರೋಯಿನ್ನು ಆರ್ನ ಇದ್ದಾರೆ, ತುಂಬ ಚೆನ್ನಾಗಿ ಅವ್ರು ಆ್ಯಕ್ಟ್ ಮಾಡಿದ್ದಾರೆ. ಇನ್ನು ಅಲ್ಲಿ ಇಬ್ಬರದ್ದು ನಾನು ಶೋಭಿ ಅಣ್ಣ ಆ್ಯಕ್ಟ್ ಮಾಡಿದ್ದಾರೆ ಅಂದರೆ ಶೋಭಿ ಅಣ್ಣ ಮತ್ತು ಕೋಟೆ ಪ್ರಭಾಕರ್ ಸರ್ ಇಬ್ಬರದ್ದು ಒಳ್ಳೆ ಡಾನ್ ಕ್ಯಾರೆಕ್ಟರ್ ಅಂತ ನಾನು ಅಂದ್ಕೊಂಡಿದ್ದೆ. ಅಲ್ಲಿ ನೋಡಿದ್ರೆ ಅಣ್ಣ ಅದರದ್ದು ಒಂದು ಡಾನ್ ಕ್ಯಾರೆಕ್ಟ್ರು, ಅವರ ಕಮಿಷನರ್ ಥರದ್ದು ಒಂದು ಕ್ಯಾರೆಕ್ಟರ್ ಐತೆ. ನಂದು ಈ ಸಿನಿಮಾದಲ್ಲಿ ಒಬ್ಬ ಪೊಲೀಸ್ ಪಾತ್ರಧಾರಿ, ಬೇರೆ ಕೆಳ ಅಂಥದ್ದವರು. ಅಂದರೆ ಹೊರಗಡೆ ಹೋದಾಗ ಸುಮ್ಮನೆ ಲೂಸ್ ಟಾಕ್ ಮಾತಾಡ್ಬಿಡೋದು, ಏನೇನೋ ಮಾತಾಡ್ಬೋದು, ಸೀರಿಯಸ್ನೆಸ್ ಇಲ್ಲ, ಏನೋ ಮಾತಾಡಿ ಏನೇನೋ ಸಿಕ್ಕಾಕೊಂಡು ಏನೇನೋ ಆಗೋವಂಥ ಒಂದು ಪರಿಸ್ಥಿತಿಯ ಅಧಿಕಾರಿ ಪಾತ್ರ. ಪಾಪ ಅದಕ್ಕೆ ಒಂದು ಡೈಲಾಗ್ ಇತ್ತು, ಹೇಳ್ಬೋದು ಅದನ್ನ. ಹೇಳಿ. ಸಿಕ್ಕಾಕೊಂಬಿಟ್ಟು ಚೆನ್ನಾಗಿ ರುಬ್ತಾರೆ ಅವರು. ನಿಮ್ಮಿಂದ ನಮ್ಮ ಡಿಪಾರ್ಟ್ಮೆಂಟ್ ಕೆಲವೊಂದು ಸೀಕ್ರೆಟ್ ಇರುತ್ತೆ ರೀ, ಹೊರಗಡೆ ಮಾಡಿ ನೀನು ಪೊಲೀಸರಿಗೆ ಲಾಯಕ್ಕಿಲ್ಲ, ಹಿಂಗೆಲ್ಲ ಮಾಡಿದೆಯಲ್ಲ ಅಂತ ಹೇಳ್ತಾರೆ. ನಾನು ಎಲ್ಲ ಲೀಕ್ ಆಗೋಯ್ತು ಅಂತ ಹೇಳ್ತಾರೆ. ಇವತ್ತು ಪೇಪರ್ಗಳೇ ಲೀಕ್ ಆಗಿಬಿಟ್ಟು ದೊಡ್ಡ ಇಶ್ಯೂ ಆಗಿದೆ. ಇನ್ನು ಈ ಥರದ್ದೆಲ್ಲ ಹೋಗಲ್ವ ಸರ್ ಅಂತ ಹೇಳ್ಬಿಟ್ಟು ರಿಕ್ವೆಸ್ಟ್ ಮಾಡ್ಕೊತೀನಿ. ಸರ್ ನನ್ನ ಕೆಲಸದಿಂದ ಆಗ್ಬಿಟ್ರಾ ಇಲ್ಲ
ಏನೋ ಡಿಸ್ಮಿಸ್ ಮಾಡಿಬಿಡ್ತೀರಾ ಅಂತ. ಕೊನೆಗೆ ಅವರು ನನಗೆ ಎಕ್ಸಿಟ್ ಕೊಟ್ಟು ಇಲ್ಲ ಹೋಗು ಅಂತಾರೆ. ಆವಾಗ ಒಂದು ಅವ್ರಿಗೆ ಏನಾದರೂ ಕೃತಜ್ಞತೆ ಸಲ್ಲಿಸಬೇಕಲ್ಲ. ಅದಕ್ಕೆ ಡೈಲಾಗ್ ಇತ್ತು, ಏನೋ ಸರ್ ನಿಮ್ಮಿಂದ ಬದುಕೊಂತೀನಿ, 2 ಹೆಂಡತಿ 3 ಮಕ್ಕಳು, ಒಂದು 4 ಜನ ಔಟ್ಸೈಡ್ ಮೈಂಟೈನ್ ಮಾಡ್ತಾಯಿದ್ದೀನಿ. ಆದ್ದರಿಂದ ನೆಕ್ಸ್ಟ್ ಒಂದು ಮಗು ಆದರೆ ನಿಮ್ಮ ಹೆಸರೇ ಇಡ್ತೀನಿ ಅಂತ. ಆದರೆ ಹೆಸರು ಬೇರೆ ಇದೆ, ಆದರೆ ಜನರಲಿ ಎಲ್ಲರಿಗೂ ಗೊತ್ತಾಗಲಿ ಅಂತೇಳಿ ಹೆಣ್ಣಾದ್ರೆ ಪ್ರಥಮ್ ಅವರು ನಾವು ಸೇರ್ಕೊಂಡಿರ್ತೀವಿ. ಹೆಣ್ಣಾದರೆ ಶೋಭಾ ಅಂತ ಇರ್ತೀವಿ, ಗಂಡಾದರೆ ಶೋಭರಾಜ ಅಂತ ಇರ್ತೀವಿ. ನಮಸ್ಕಾರ ಸರ್ ಅಂದ್ಬಿಟ್ಟು ಎಸ್ಕೇಪ್ ಆಗ್ಬಿಡ್ತೀವಿ. ಸುಮ್ಮನೆ ಕಾಮಿಡಿಗೆ ಅಷ್ಟೇ. ನಮ್ಮ ನೋಡಿದಾಗ ಜನ ಏನೋ ಒಂದು ಕಾಮಿಡಿ ಮಾಡಲಿಲ್ಲ ಅಂತಾರೆ ಅಂದ್ಬಿಟ್ಟು ಸುಮ್ಮನೆ ಅದೊಂದು ಅದು ಬರ್ತೀನಿ ಅಂತ ಹೇಳಿದೆ. ಅದರಿಂದ ಈ ಸಿನಿಮಾದಲ್ಲಿ ಭವ್ಯ ಮೇಡಮ್ ಜೊತೆ ಒಂದು 4-5 ಸಿನಿಮಾ ವರ್ಕ್ ಮಾಡಿದ್ದೀನಿ. ಅವರು ಹಿರಿಯ ನಟಿಯನ್ನು ಹಮ್ಮು ಬಿಮ್ಮು ಯಾವುದು ಇಟ್ಕೊಂಡಿಲ್ಲ. ಹೊಸಬರಾದರೂ ಬಂದ್ರಪ್ಪ ಕೂತ್ಕೊಳ್ಳಿ, ಬೇರೆ ಸಿನಿಮಾ ಎಲ್ಲ ನೋಡಿದ್ವಿ. ಅವರು ನಮಗೆ ಕ್ಯಾರವನ್ ಬೇಕು, ಅದು ಬೇಕು, ಇದು ಬೇಕು, ಇಂಥ ಊಟನೇ ಬೇಕು ಅಂತ ಯಾವುದು ಕೇಳಿಲ್ಲ. ಇವ್ರನ್ನೆಲ್ಲ ನೋಡಿ ಕಲಿಯೋಂಥದ್ದು ಭಾಳ ಇದೆ. ಹಾಗೆಯೇ ನಮ್ಮ ಸಿದ್ದು ಅವರು DOP ತುಂಬ ನಮ್ಮ ಸಿದ್ದು ಇದ್ದಾರೆ. ಹಾಗೆ ನಮ್ಮ ಮಗು ಅಂಕಲ್ ಚಿಕ್ಕಪ್ಪ ಅಂತ ಕರಿತಿರ್ತಾಳೆ ನಮ್ಮ ಸುಸ್ಸು, ಚೋಟು ಚಿಕ್ಕಪ್ಪ ಅಂತ ಯಾವಾಗಲೂ ಕರಿತಾ ಇರ್ತಾಳೆ. ಇದು ಸುಷ್ಮಾ ಮತ್ತು ನಾನು ಮತ್ತು ಕೋಟಿ ಅಣ್ಣ ಮಾಲತಿ ಅಕ್ಕ ಎಲ್ಲ ಸೇರಿ ಒಂದು ರಿಯಾಲಿಟಿ ಶೋ ಮಾಡಿದ್ವಿ ಜೀ ಕನ್ನಡದಲ್ಲಿ, ಜೋಡಿ ನಂಬರ್ 1 ಅಂತ. ತುಂಬ 30 ವರ್ಷದ ದಾಂಪತ್ಯ. ಅವರ ಒಂದು ಟಾಸ್ಕ್ಗಳೆಲ್ಲ ತುಂಬ ಚೆನ್ನಾಗಿ ಮಾಡಿದ್ರು. ಅದರಿಂದ ಈ ಸಿನಿಮಾದಲ್ಲಿ ಮತ್ತೆ ನಾವೆಲ್ಲ ಸೇರಿರೋದು ಒಂದು ರೀತಿಯಲ್ಲಿ ಫ್ಯಾಮಿಲಿ ಆದ ವಾತಾವರಣ ಇತ್ತು. ಇಲ್ಲೂ ಫ್ಯಾಮಿಲಿ ವಾತಾವರಣ ತುಂಬ ಚೆನ್ನಾಗಿತ್ತು. DOP ಸರ್ ಬಂದರು, ಸಿದ್ದು ಸರ್. ಈ ಕಡೆ ಬರ್ತಾರೆ. ನಿಮ್ಮ ನಡಿ ಅದೊಂದು ಪ್ರಶ್ನೆ. ಹಾಂ.